ಸೊ ನಾನು ಇವಾಗ ಕೂತ್ಕೊಂಡಿರೋದು ಪಾರ್ಕ್ ಒಳಗಡೆ ಇರೋ ಆಂಫಿ ಥಿಯೇಟರ್ ಅಲ್ಲಿ. ಮೊಮ್ಮಗಳು ನೀನು. ನಮಸ್ತೆ ಸ್ನೇಹಿತರೆ, ನಾನು ಇವಾಗ ಇರೋದು ನಮ್ಮ ಚನ್ನರಾಯಪಟ್ಟಣದ ಬಸ್ ಸ್ಟ್ಯಾಂಡಲ್ಲಿ. ಇವತ್ತು ನಾನು ಹೋಗ್ತಾ ಇರೋದು ನಮ್ಮ ಚನ್ನರಾಯಪಟ್ಟಣದ ಒಂದು ಎಕ್ಸ್ಕ್ಲೂಸಿವ್ ಪ್ಲೇಸ್ ರಿವ್ಯೂ ಮಾಡೋದಕ್ಕೆ. ಇದಿರೋದು ನಮ್ಮ ಚನ್ನರಾಯಪಟ್ಟಣದ ಹೊಸ ಬಸ್ ಸ್ಟ್ಯಾಂಡಿಂದ ಆಲ್ಮೋಸ್ಟ್ 5 ಕಿಲೋಮೀಟರ್ ಟುವರ್ಡ್ಸ್ ಹಾಸನ್. ಇಷ್ಟೊಂದು ಮರಗಳಿರೋದನ್ನ ನೋಡಿದ್ರೇ ಗೊತ್ತಾಗ್ತಾ ಇದೆ ಅನ್ಸುತ್ತೆ ಇವತ್ತು ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಅಂತ. ಹೌದು, ನೀವು ಗೆಸ್ ಮಾಡಿರೋದು ಕರೆಕ್ಟಾಗೇ ಇದೆ. ಇವಾಗ ನಾನು ಹೋಗ್ತಾ ಇರೋದು ನಮ್ಮ ಚನ್ನರಾಯಪಟ್ಟಣದ ರೇರ್ ಬ್ಯೂಟಿ ಆದಂತಹ ಬೆಲಸಿಂದ ಪ್ರಕೃತಿ ವನಕ್ಕೆ. ಹಾರ್ಟಲ್ಲಿರೋ ಹಾರ್ಮೋನಿಯಂ ಟ್ಯೂನು ಹಾಕಿದೆ ರೂಬಾರು ರೂಬಾರು. ನೀವೇನಾದ್ರೂ ಚನ್ನರಾಯಪಟ್ಟಣ ಬಸ್ ಸ್ಟ್ಯಾಂಡಿಂದ ಬರ್ತೀರಾ ಅಂತ ಹೇಳಿದ್ರೆ ಆಟೋನಲ್ಲೇ ಬರಬೇಕಾಗುತ್ತೆ. ಓನ್ ವೆಹಿಕಲ್ ಇದ್ರೆ ನೋ ಪ್ರಾಬ್ಲಮ್. ಸೊ ಆಟೋನಲ್ಲಿ ಬರ್ತೀರಾ ಅಂತಂದ್ರೆ ಮಿನಿಮಮ್ 150 ಇಂದ 170 ರೂಪೀಸ್ ತಗೊಳ್ತಾರೆ. ನಾನು ಚನ್ನರಾಯಪಟ್ಟಣ ಆಂಜನೇಯ ಸ್ವಾಮಿ ಟೆಂಪಲಿಂದ ಕೇಳಿದಾಗೇನೆ ಅವರು 80 to 90 ರೂಪೀಸ್ ಕೇಳಿದ್ರು. ಸೊ ನಾನು ನಡ್ಕೊಂಡು ಬಂದ್ಬಿಟ್ಟೆ. ಹಾಗಂತ ನೀವು ನಡ್ಕೊಂಡು ಬರಕ್ಕೆ ಹೋಗಬೇಡಿ. ನನಗೋಸ್ಕರ ಟಿಕೆಟ್ ಕೌಂಟರಲ್ಲಿ ಅಣ್ಣ ವೇಟ್ ಮಾಡ್ತಾ ಇದ್ರು. ಅವರು ಟಿಕೆಟ್ ಕೊಡೋದಕ್ಕೆ ಅಂತ ಕೂತ್ಕೊಂಡಿರ್ತಾರೆ. ಜಸ್ಟ್ 20 ರೂಪೀಸ್ ಪೇ ಮಾಡಿದರೆ ನಿಮಗೆ ಇಷ್ಟೆಲ್ಲ ನೀವು ಎಕ್ಸ್ಪೀರಿಯನ್ಸ್ ಮಾಡ್ಕೋಬೋದು. ಹಾಗೆ ನೀವು ಒಳಗಡೆ ಬಂದ್ರಿ ಅಂತ ಹೇಳಿದರೆ ಅಲ್ಲಲ್ಲೇ ನಿಮಗೆ ಇನ್ಫಾರ್ಮೇಟಿವ್ ಬೋರ್ಡ್ಸ್ ಕೂಡ ಹಾಕಿರ್ತಾರೆ. ನೋಡಲಿಕ್ಕೆ ನಿಮಗೆ ಸಿಮಿಲರ್ ಆಗಿ ಕಾಣಿಸಿದ್ರು ಕೂಡ ಇಲ್ಲಿ 80 ಪ್ರಭೇದದ ಮರಗಳನ್ನ ನಿಮಗೆ ನೋಡೋಕ್ಕೆ ಸಿಗುತ್ತೆ. ನಿಮಗೆ ವಾಕಿಂಗ್ ಆಗೋದಿಲ್ಲ, ನನಗೆ ಇನ್ನೂ ಸ್ವಲ್ಪ ಎಕ್ಸಸೈಸ್ ಜಾಸ್ತಿ ಬೇಕು ಅಂತಂದರೆ ಸೈಕ್ಲಿಂಗ್ ಪಾತ್ ಇರುತ್ತೆ. ನೀವು ಬೇಕಂದರೆ ಸೈಕಲ್ ತೊಗೊಂಡು ಬಂದು ಆ ಸೈಕ್ಲಿಂಗ್ ಪಾತಲ್ಲಿ ಕೂಡ ಸುತ್ತಾಡಿ ನೋಡ್ಬೋದು. ಹಾಗೆ ಇಲ್ಲಿ ಯಾವ್ಯಾವ ಪಕ್ಷಿಗಳಿದೆ, ಏನೇನು ಪ್ರಭೇದಗಳಿದೆ ಅಂತ ಕೂಡ ನಿಮಗೆ ಇನ್ಫಾರ್ಮೇಟಿವ್ ಬೋರ್ಡ್ಸನ್ನ ನಿಮಗೆ ನೋಡ್ಲಿಕ್ಕೆ ಸಿಗುತ್ತೆ. ಹಾಗೆ ಸ್ವಲ್ಪ ಮುಂದೆ ಬಂದರೆ ನಿಮಗೆ ಆಂಫಿ ಥಿಯೇಟರ್ ಇರುತ್ತೆ. ನೀವು ಕೂತ್ಕೊಂಡು ಸ್ವಲ್ಪ ಟೈಮ್ ರೆಸ್ಟ್ ಮಾಡ್ಬೋದು. ಇಲ್ಲಿ ನೀವು ನೋಡ್ಬೋದು, ಇದು ಎಕೋ ಫ್ರೆಂಡ್ಲಿ ಬರ್ಡೇ ಸೆಲೆಬ್ರೇಷನ್ಸ್ ಮತ್ತು ಆ್ಯನಿವರ್ಸರಿ ಸೆಲೆಬ್ರೇಷನ್ಸ್ ಏನೇ ಇದ್ರೂ ನೀವು ಮಾಡ್ಕೋಬೋದು ಇಲ್ಲಿ. ಸೊ ಪ್ಲೇಸ್ ಕೂಡ ತುಂಬ ಜನ ಕೂತ್ಕೊಳ್ಳೋಷ್ಟಿರುತ್ತೆ. ಸೆಲೆಬ್ರೇಷನ್ಗೆ ಪ್ಲೇಸ್ ಕೂಡ ಇದೆ. ಸೊ ಎಕೋ ಫ್ರೆಂಡ್ಲಿ ಸೆಲೆಬ್ರೇಷನ್ಸ್ ಏನಾದರೂ ಮಾಡ್ಕೋಬೇಕಂದ್ರೆ ನೀವು ಈ ಪ್ಲೇಸ್ನ ಖಂಡಿತವಾಗ್ಲೂ ವಿಸಿಟ್ ಮಾಡ್ಬೋದು. ಸೊ ನೋಡ್ಬೋದು ನೀವು ಎಲ್ಲ ಕಡೆನೂ ಮರ ಅಂದರೆ ಮರಗಳೇ ಇದ್ದಾವೆ. ನಾನಿಲ್ಲಿ ರೀಚ್ ಆದಾಗ ಆಲ್ಮೋಸ್ಟ್ 12:30 ಆಗಿತ್ತು. ಸೊ 12:30 ಬಿಸಿಲು ಅಂತಂದರೆ ಎಲ್ರಿಗೂ ಗೊತ್ತಿರುತ್ತೆ. ಆದರೆ ಇಷ್ಟು ಮರಗಳಿರೋದ್ರಿಂದ ನಮಗೆ ಅದ್ರ ಎಫೆಕ್ಟ್ ಕಡಿಮೆ ಇರುತ್ತೆ. ಕೂತ್ಕೊಳ್ಳೋದಕ್ಕೆ ಅಲ್ಲಲ್ಲಿ ಈ ಥರ ಬೆಂಚ್ಗಳನ್ನ ಕೂಡ ಹಾಕಿರ್ತಾರೆ. ಸೊ ತುಂಬ ನಡ್ಕೊಂಡು ಹೋಗಿ ನನಗೆ ಟಯರ್ಡ್ ಆಗೋಯ್ತು ಅನ್ನೋಷ್ಟು ಇರೋದಿಲ್ಲ. ತುಂಬ ಪೀಸ್ಫುಲ್ ಆಗಿರೋ ಜಾಗ. ಯಾರಿಗಾದರೂ ಸಿಟಿಯಲ್ಲಿದ್ದು ತುಂಬ ಕಿರಿಕಿರಿ ಅನಿಸಿರೋರು ವೀಕ್ಲಿ ಒನ್ಸ್ ಇಲ್ಲಿ ಬಂದು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹೋಗ್ಬೋದು. ರಾಜ್ಯ ಚಿಟ್ಟೆ ಸಹ್ಯಾದ್ರಿ ಬರ್ಡ್ ವಿಂಗ್. ನಿಮ್ಗೇನಾದರೂ ಮೆಡಿಟೇಷನ್ ಮಾಡಬೇಕು ಅಥವಾ ಏನಾದರೂ ಟೈಮ್ ಸ್ಪೆಂಡ್ ಮಾಡಬೇಕು, ಯೋಗ ಮಾಡಬೇಕು ಅನ್ನೋಂಗಿದ್ರೆ ಸೊ ನಮಗೆ ಇಲ್ಲಿ ಯೋಗ ಮತ್ತು ಧ್ಯಾನ ಮಂದಿರ ಅಂತ ಕೂಡ ಇರುತ್ತೆ. ಸೊ ಅದು ಬಂದುಬಿಟ್ಟು ಪ್ಲೇಸ್ ಇರುತ್ತೆ. ಸೊ ನೀವು ಅಲ್ಲಿ ಹೋಗಿ ಕೂತ್ಕೊಂಡು ಯೋಗ ಧ್ಯಾನ ಮಾಡ್ಕೋಬೋದು. ಅಲ್ಲಿ ಜಸ್ಟ್ ಲವ್ ಬರ್ಡ್ಸ್ ಇದ್ದಿದ್ದರಿಂದ ನಾನು ಆ ಕಡೆ ಹೋಗಲಿಲ್ಲ. ಪಾರ್ಕ್ ಅಂದರೆ ಇದೆಲ್ಲ ಕಾಮನ್ ಅಲ್ವಾ. ಸ್ವಲ್ಪ ಟೈಮ್ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡೋಣ ಅಂತ ಹೇಳಿಬಿಟ್ಟು ಇದರೊಳಗಡೆ ಹೋಗಿ ಕೂತ್ಕೊಂಡೆ. ನನಗಂತೂ ತುಂಬ ಕೂಲಾಗಿತ್ತು, ಏನು ಬಿಸಿಲು ಅಂತ ಅನಿಸಿಲ್ಲ. ಸೊ ಈ ಗೋಡೆ ಮೇಲೆ ಬರೆದಿದ್ದು ಲೈನ್ಸ್ ನನಗಂತೂ ತುಂಬ ಇಷ್ಟ ಆಯಿತು. ಹಾಗೆಯೇ ಇಲ್ಲಿ ಕಾಯಾಕಿಂಗ್ ಇರುತ್ತೆ. ಯಾರಿಗೆಲ್ಲ ಬೋಟಿಂಗ್ ಬರುತ್ತೆ, ಯಾರಿಗೆಲ್ಲ ಬೋಟಿಂಗಲ್ಲಿ ಇಂಟ್ರೆಸ್ಟ್ ಇದೆ, ಸೊ ನೀವೇ ಸ್ವತಃ ಟ್ರೈ ಮಾಡ್ಬೋದು. ಇಲ್ಲಿ ನಿಮಗೆ ಯಾರೂ ಕೂಡ ಗೈಡ್ ಮಾಡೋದಕ್ಕೆ ಇರೋದಿಲ್ಲ. ನಿಮ್ಮ ಓನ್ ರಿಸ್ಕ್ ಮೇಲೆ ನೀವು ಹೋಗಿ. ನಮ್ಮ ಪ್ರಕೃತಿಯ ಈ ಸೌಂದರ್ಯವನ್ನು ನೋಡಿದ ಮೇಲೆ ನನಗೆ ನೆನಪಾಗಿದ್ದು ನಮ್ಮ ಕುವೆಂಪು ಅವರ ಈ ಕವನ. ನೆನ್ನೆಯ ಸಂಜೆಯ ಮಳೆಯಲ್ಲಿ ಮಿಂದು ಕಳಕಳಿಸುವ ಹಸುರು ಬಯಲಲ್ಲಿ ಇಂದು ಹೊಂಬಿಸಿಲಲ್ಲಿ ಉರಿದಿರೆ ಜಲಬಿಂದು ಸತ್ತಳೋ ಊರ್ವಶಿ ಸ್ವರ್ಗದಲ್ಲಿ ಗಾಳಿಯ ಮಂಡಲ ಸ್ಫಟಿಕದ ಓಲಿದೆ ನಭವೋ ನೀಲವಿತಾನವ ಹೋಲಿದೆ ಅಲ್ಲಲ್ಲಿಯೇ ಮುಗಿಲಿನ ಪಟ ತೀಲಿದೆ ವೈಕುಂಠವಿದೆ ನಿಸರ್ಗದಲ್ಲಿ. ಎಷ್ಟು ಕರೆಕ್ಟ್ ಇದೆ ಅಲ್ಲ. ತುಂಬ ಮಸ್ಕಿಟೋ ಇರುತ್ತೆ. ಕಾಡಲ್ವಾ, ಮಸ್ಕಿಟೋ ಇದ್ದೇ ಇರುತ್ತೆ. ನನಗೂ ತುಂಬ ಕಡೆ ಕಚ್ಬಿಟ್ಟಿದೆ. ನೀವಿಲ್ಲಿ ಬಂದರೆ ಮಕ್ಕಳನ್ನ ಕರ್ಕೊಂಡು ಬಂದರೆ ಮಕ್ಕಳ ಜೊತೆ ಕೂಡ ಆಟಾಡೋದಕ್ಕೆ ತುಂಬ ಪ್ಲೇಸಸ್ ಇದೆ. ನೀವು ಇವಾಗ ಎಕ್ಸಿಬಿಷನ್ ಅಂತ ಎಲ್ಲ ಹೋಗ್ತೀರಾ, 50, 100 ಅಂತ ಕೊಟ್ಕೊಂಡು ಹೋಗ್ತೀರಾ. ಬಟ್ ನೀವು ಇಲ್ಲಿ ಬಂದರೆ ನಿಮಗೆ ಸ್ವಿಂಗಿಂಗ್ ಇರುತ್ತೆ, ಸ್ಲೈಡಿಂಗ್ ಇರುತ್ತೆ, ನೋಡ್ಬೋದು. ಸೊ ಆಲ್ಮೋಸ್ಟ್ ಎಲ್ಲ ಥರದ ಗೇಮ್ಸ್ ಕೂಡ ಮಕ್ಳಿಗಿರುತ್ತೆ ಆಟ ಆಡ್ಸೋದಕ್ಕೆ. ಸೊ ಇದಕ್ಕಿಂತ ಒಳ್ಳೆ ಪ್ಲೇಸ್ ನಿಮಗೆ ಬೇಕಾ ಮಕ್ಳನ್ನ ಕರ್ಕೊಂಡು ಹೋಗೋದಕ್ಕೆ? ಅವ್ರಿಗೂ ಕೂಡ ಮೂಡ್ ರಿಫ್ರೆಶ್ಮೆಂಟ್ ಆಗುತ್ತೆ. ಸ್ಕೂಲು, ಹೋಮ್ ವರ್ಕ್ ಅದೇ ಇರುತ್ತೆ ಜಾಸ್ತಿ. ಬಟ್ ನೀವು ಈ ಥರ ಒಂದು ಪ್ಲೇಸ್ಗೆ ಕರ್ಕೊಂಡು ಬಂದರೆ ಅವ್ರಿಗೆಲ್ಲ ರಿಫ್ರೆಶ್ಮೆಂಟ್ ಸಿಗುತ್ತೆ. ಈ ಥರ ಪ್ಲೇಸಿಗೆ ಏನಾದರೂ ನಿಮ್ಮ ಮಕ್ಕಳನ್ನ ನೀವು ಕರ್ಕೊಂಡು ಬಂದರೆ ಖಂಡಿತವಾಗ್ಲೂ ಅವ್ರ ಮೊಬೈಲನ್ನು ಮತ್ತೆ ಕೇಳೋದೇ ಇಲ್ಲ. ಇದೆಲ್ಲ ನೋಡ್ತಾ ಇದ್ರೆ ನಮಗೇನೆ ಆಟ ಆಡಬೇಕು ಅಂತ ಅನಿಸುತ್ತೆ. ನಮ್ಮ ಮಕ್ಕಳನ್ನ ಕರ್ಕೊಂಡು ಬಂದರೆ ಅವರೆಷ್ಟು ಎಂಜಾಯ್ಮೆಂಟ್ ಮಾಡ್ಬೋದು ಅಲ್ವಾ ಫ್ರೆಂಡ್ಸ್? ಸೊ ನಿಮ್ಮ ಫ್ಯಾಮಿಲಿನಲ್ಲೂ ಮಕ್ಕಳು ಮರಿ ಇರ್ತಾರಲ್ವ, ಅವ್ರನ್ನೆಲ್ಲ ಕರ್ಕೊಂಡು ಬನ್ನಿ. ಏನಿಲ್ಲ, ಜಸ್ಟ್ 20 ರೂಪೀಸ್ ಕೊಟ್ಟರೆ ನೀವು ಇಷ್ಟೊಂದು ಟೈಮ್ ಸ್ಪೆಂಡ್ ಮಾಡ್ಬೋದು. ನಿಮ್ಗೆ ಎಷ್ಟೊತ್ತು ಬೇಕೋ ಅಷ್ಟು ಟೈಮ್ ಸ್ಪೆಂಡ್ ಮಾಡ್ಬೋದು. ಜಸ್ಟ್ 20 ರೂಪೀಸ್ ಇರುತ್ತೆ ಅಷ್ಟೇ. ಟಯರ್ಡ್ನೆಸ್ ಕೂಡ ಆಗೋದಿಲ್ಲ. ಇದೆಲ್ಲ ನೋಡಿದ ಮೇಲೆ ನನಗನ್ಸಿದ್ದು ಇಲ್ಲಿ
ಈ ಪ್ಲೇಸ್ನ ಮಿಸ್ ಮಾಡದೆ ವಿಸಿಟ್ ಮಾಡಿ. ಯಾಕೆ ಗೊತ್ತಾ? ಈ ಜಾಗ ಈ ವೇಳೆ ಸಿಗೋದುಂಟೆ ಆಮೇಲೆ. ಹಾಗಾಗಿ ಹೇಳ್ತಾ ಇದ್ದೀನಿ, ನೀವು ಕೂಡ ನಿಮ್ಮ ಫ್ಯಾಮಿಲಿ ಜೊತೆ ಬಂದು ನಿಮ್ಮ ಡೇನ ಸೂಪರ್ ಡೂಪರ್ ಮಾಡ್ಕೊಳ್ಳಿ. ಇನ್ನೊಬ್ಬರಿಗೆ ಕೂಡ ಸಜೆಸ್ಟ್ ಮಾಡಿ ಈ ಪ್ಲೇಸಿಗೆ ವಿಸಿಟ್ ಮಾಡಿ ಅಂತ, ಅವರು ಕೂಡ ಎಂಜಾಯ್ ಮಾಡಲಿ. ಸೊ ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಕೊಡಬೇಕು ಅಂತಂದರೆ ಈ ಪಾರ್ಕ್ ಯಾವಾಗ ಬಂದಿದ್ದು ಮತ್ತು ಯಾರ ಕಡೆಯಿಂದ ಬಂದಿದ್ದು ಅಂತ ಅಂದರೆ, ಮೈಸೂರಿನ ಮಹಾರಾಜರು ಬಂದುಬಿಟ್ಟು ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕಿನ ಕಸಬಾ ಹೋಬಳಿ ಈ ಒಂದು ಬೆಲ್ಸಿಂದ ಏನಿದೆ ಇದನ್ನು ಬಂದುಬಿಟ್ಟು 1935 ಬಂದು ಒಂದು ಕಿರು ಅರಣ್ಯ ಪ್ರದೇಶ ಅಂತೇಳ್ಬಿಟ್ಟು ಅನೌನ್ಸ್ಮೆಂಟ್ ಮಾಡ್ತಾರೆ. ಇದು ಟೋಟಲ್ ಆಗಿ ಸುಮಾರು ಅಂದಾಜು ಒಂದು 40 ಎಕರೆ ವಿಸ್ತೀರ್ಣದಲ್ಲಿ ನಿರ್ಮಾಣ ಆಗಿರೋವಂಥದ್ದು. ಇನ್ನೊಂದು ಅಂತ ಹೇಳಿದರೆ, ಈ ಏನು ಬೆಲ್ಸಿಂದ ವನ ಏನಿದೆ, ಪ್ರಕೃತಿ ವನ, ಇದು ಬಂದುಬಿಟ್ಟು ಬೆಂಗಳೂರು ಮಂಗಳೂರು ರಾಷ್ಟ್ರೀಯ ಹೆದ್ದಾರಿ 75ಗೆ ಬಂದು ಅಟ್ಯಾಚ್ ಆದಂಗಿರುತ್ತೆ. ಸೊ ಇಲ್ಲಿ ಇನ್ನೊಂದು ವಿಶೇಷತೆ ಏನು ಅಂತ ಹೇಳಿದರೆ, ಸೊ ನಮ್ಮ ಕರ್ನಾಟಕಕ್ಕೆ ಗಂಧದ ಗುಡಿ ಅಂತ ಏನೊಂದು ಹೆಸರಿದೆ, ಸೊ ಅದರ ತಕ್ಕಂಗೆ ಇಲ್ಲಿ ತುಂಬಾ ಗಂಧದ ಮರಗಳನ್ನ ಪ್ಲಾಂಟೇಶನ್ ಮಾಡಿದ್ದಾರೆ. ಇಲ್ಲಿಗೆ ನನ್ನ ಒನ್ ಡೇ ಟ್ರಿಪ್ ಮುಗ್ದಿದೆ. ಸೊ ನೀವು ಯಾವಾಗ ನಿಮ್ಮ ಫ್ಯಾಮಿಲಿ ಜೊತೆ ಒನ್ ಡೇ ಟ್ರಿಪ್ ಬರ್ತೀರಾ? ಸೊ ಈ ಟ್ರಿಪ್ಪನ್ನು ಮುಗಿಸ್ಕೊಂಡು ನಾನು ಹೊರಟಿದ್ದು ನನ್ನ ಫ್ರೆಂಡನ್ನು ಮೀಟ್ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು. ಸೊ ತುಂಬ ವರ್ಷ ಆಗಿತ್ತು, ಆಲ್ಮೋಸ್ಟ್ 10 to 11 ಇಯರ್ಸ್ ಆಗಿತ್ತು ನಾನು ಅವಳನ್ನು ನೋಡಿ, ಅವಳು ನನ್ನನ್ನು ನೋಡಿ. ಜಸ್ಟ್ ಫೋನ್ ಕಾಲಲ್ಲಿ ನಮ್ಮದು ಫ್ರೆಂಡ್ಶಿಪ್ ನಡೀತಾ ಇತ್ತು. ನಾನಂತ ಗೊತ್ತಾಗೋಯ್ತಾ? ಸೊ ಇದಿಷ್ಟು ಇವತ್ತಿನ ಬೆಲ್ಸಿಂದ ಪಾರ್ಕ್ ವ್ಲಾಗ್ ಆಗಿತ್ತು. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ಮತ್ತೆ ಮೀಟ್ ಆಗೋಣ ನೆಕ್ಸ್ಟ್ ವಿಡಿಯೋ ಅಲ್ಲಿ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ನೈಸ್ ಡೇ. ಬಾಯ್.